ದೇವರಿಗೆ ಮಹಿಮೆ ಉಂಟಾಗಲಿ. ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಜನರನ್ನು ಒಟ್ಟಿಗೆ ಬರಮಾಡಿರಿ, ಜನರನ್ನೆಲ್ಲ ಒಟ್ಟಿಗೆ ಬರಮಾಡ್ರಿ, ಕೂಟವನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನು ಮೊಲಕೂಸುಗಳನ್ನು ಸೇರಿಸಿರಿ, ವಧು ವರರನ್ನು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಅಂದರೆ ಇದು ಹಳೆ ಒಡಂಬಡಿಕೆಯಲ್ಲಿ ಸಂಪೂರ್ಣವಾಗಿ ದೇವರ ಬರುವಿಕೆ ಬಗ್ಗೆ, ಇವಾಗ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ದೇವರ ಬರುವಿಕೆ ಸೆಕೆಂಡ್ ಕಮಿಂಗ್ ಬಗ್ಗೆ ಇದೆ. ಅದು ಹಳೆ ಒಡಂಬಡಿಕೆಯಲ್ಲೇ ಪ್ರವಾದನೆಯಾಗಿ ಮಾತಾಡಿದ್ದಾರೆ. ಜನರನ್ನೆಲ್ಲ ಒಟ್ಟುಗೂಡಿಸ್ರಿ, ಸಭೆಯಲ್ಲಿ ಕೂಟಗಳನ್ನು ಏರ್ಪಡಿಸ್ರಿ, ವೃದ್ಧರನ್ನು, ಚಿಕ್ಕ ಮಕ್ಕಳನ್ನು, ಮೊಲೆಕೂಸ್ ಎಲ್ಲರನ್ನು ಸಿದ್ಧ ಮಾಡಿರಿ. ವಧುವರನ್ನು ಬರ್ತಾ ಇದ್ದಾನೆ, ಏನಕ್ಕೆ? ಅವರನ್ನು ಕಲ್ಯಾಣ ಗೃಹದಿಂದ ಅವ್ರನ್ನ ಏರ್ಪಡಿಸಿ ಅವರು ಮೊದಲಿಗಿತ್ಯನಾಗಿ ಮಾಡೋದಕ್ಕೆ ಅಂತೇಳಿ ವಧುವರನು ಅಂತ ಸ್ಪಷ್ಟವಾಗಿದೆ. ಇದೇ ರೀತಿಯಾಗಿ ಪ್ರಕಟಣೆ 22:17 ದೇವರು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ಆತ್ಮನು ಮೊದಲಿಗೀತೆಯು ಬಾ ಅನ್ನುತ್ತಾರೆ. ಅಂದರೆ ಮೊದಲಿಂದನೂ ಯೇಸು ಪ್ರಭುವಾಗಿ ಮೊದಲಿಗೀತೆ, ಅಂದರೆ ಸಭೆಗೆ ಮೊದಲಿಂಗನವರು ಮೊದಲಿಗೀತೆ ಅನ್ನೋದು ಬಂದು ಸಭೆಗೆ ಹೋಲಿಸಲ್ಪಟ್ಟಿದೆ. ಸ್ತ್ರೀ ಬಂದು ಸಭೆಗೆ ಹೋಲಿಸಲ್ಪಟ್ಟಿದೆ. ಸ್ಪಷ್ಟವಾಗಿ ನಾವು ಇಲ್ಲಿ ಪ್ರಕಟಣೆ 21:2 ಕೂಡ ಸ್ಪಷ್ಟವಾಗಿ ನೋಡ್ಬೋದು. ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮಿನಲ್ಲಿಯೂ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತನಾದ ಮೊದಲ ಗೀತೆಯಂತೆ ಶೃಂಗರಿಸಲ್ಪಟ್ಟಿತ್ತು. ಅಂದರೆ ಗಂಡನು ಇದ್ದಾರೆ, ಅವರಿಗೆ ಮೊದಲಿಗೀತೆ ಅಂದರೆ ಹೆಣ್ಣು ಶೃಂಗರಿಸಲ್ಪಟ್ಟು ಅಲಂಕರಿಸಲ್ಪಟ್ಟಿದೆ ಅಂತ. ಅಂದರೆ ದೇವ್ರ ಬರುವಿಕೆ ಗೊತ್ತು, ಆದರೆ ನಾವು ಸಿದ್ಧರಾಗಿದ್ದೇವಾ ಅನ್ನೋದೇ ಮುಖ್ಯ. ಎಲ್ಲರ ಬಾಯಲ್ಲೂ ದೇವರ ಬರುವಿಕೆ ಇದೆ ಅಂತ ಹೇಳ್ತಾರೆ, ಆದರೆ ಸಿದ್ಧರಿದ್ದೀವ ಅಂತ ಹೇಳೋದು ಮುಖ್ಯವಾಗಿದೆ. ಅಂದರೆ ಇವಾಗ ನೋಡಿದ್ರೆ ಎಲ್ಲ ಥರ್ಡ್ ವರ್ಲ್ಡ್ ವಾರಲ್ಲಿ ನಾವು ಇದ್ದೀವಿ. ರಷ್ಯಾ ಉಕ್ರೇನ್ ಯುದ್ಧ 3 ವರ್ಷ ಆಯಿತು, ಇಸ್ರೇಲ್ ಯುದ್ಧನೂ 2 ವರ್ಷ ಆಯಿತು. ಆಲ್ರೆಡಿ ಥರ್ಡ್ ವರ್ಲ್ಡ್ ವಾರಲ್ಲಿ ಇದ್ದೀವಿ, ನಡೀತಾ ಇದೆ. ಅಮೇರಿಕ ಬಿದ್ದೋಗಿ ಯುರೋಪ್ ಬರಬೇಕಾಗಿದೆ. ಈಗ ಬರುವಿಕೆಗೆ ಎಲ್ಲ ಸೂಚನೆಗಳು ನಡೀತಾ ಇದೆ. ಆಲ್ಮೋಸ್ಟ್ 19,500 ವರ್ಷ ಇಸ್ರೇಲ್ ಅನ್ನೋ ದೇಶನೇ ಇಲ್ದಂಗೆ ಹೊಸದಾಗಿ ಹುಟ್ಟಿದೆ. ಮತ್ತು ಕ್ಯಾಪಿಟಲ್ ಸಿಟಿ ಜೆರುಸಲೇಮ್ ಆಗಿದೆ. ಇನ್ನು ಆ ಟೆಂಪಲ್ ಅಲಾಸ್ಕಾಗಾಗಿ ಒದ್ದಾಡ್ತಿದ್ದಾರೆ ಅದನ್ನು ಯುದ್ಧದಿಂದ ಹೇಗಾದ್ರ ಮೇಲೆ ಆಳೆ ಕಟ್ಟಕ್ಕೆ. ಈ ಎಲ್ಲ ಸಂಭವಗಳು ನಡೀತಾ ಇದ್ದಾವೆ, ಆದರೆ ನಾವು ಅದಕ್ಕೆ ಸಿದ್ಧರಿದ್ದೀವ? ಅದನ್ನು ನಾವು ನಮ್ಮ ಹೃದಯಾಂತರಾಳದಿಂದ ಪರೀಕ್ಷೆ ಮಾಡಿಕೊಳ್ಬೇಕು. ಮೊದಲಿಗೀತನು ಬಂದು ನಮ್ಮನ್ನು ಶೃಂಗಿಸಲ್ಪಟ್ಟಿದೆ ಅಂದರೆ ನಾವು ಸಿದ್ಧರಾಗಿ ರೆಡಿಯಾಗಿದ್ದರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. 2 ಕೊರಿಂಥಿಯರ್ 11:2 ಏಕೆಂದರೆ ದೇವರಲ್ಲಿರುವಂಥ ಚಿಂತೆಯಲ್ಲಿ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ. ಪೌಲು ಚಿಂತೆ ಮಾಡ್ತಾರಂತೆ, ಏನಕ್ಕಂದರೆ ಕ್ರಿಸ್ತನು ಒಬ್ಬನೇ ಪುರುಷನಿಗೆ ಶುದ್ಧ ಕಣ್ಣಿಕೆ ಅಂತ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನೆ. ಸಭೆಗೆ ಬರ್ತಿರೋ ಪ್ರತಿಯೊಬ್ಬರು ದೇವರು ಬರ್ತಾ ಇದ್ದಾರೆ. ಸೆಕೆಂಡ್ ಕಮ್ಮಿಂಗ್ ಆಲ್ರೆಡಿ ಒಂದು ಸಲ ಬಂದೋದ್ರು. ಇವಾಗ ಇದು ಬಂದ್ಬಿಟ್ಟು ರ್ಯಾಪ್ಚರ್, ಅಂದರೆ ರಹಸ್ಯವಾಗಿ ರ್ಯಾಪ್ಚರ್ ಬಂದು ತಗೊಂಡೋಗೋದು. ಅಲ್ಲಿ ಆಕಾಶದಲ್ಲಿ ಇರ್ತಾರೆ, ನಮ್ಮನ್ನೆಲ್ಲ ಎತ್ತಲ್ಪಡ್ತೀವಿ. ಅದು ಬಹಿರಂಗವಾಗಿ ಬಂದು ಯುದ್ಧ ಮಾಡಿ 1000 ವರ್ಷ ಆಳ್ವಿಕೆ ಮಾಡೋದು, ಅದು 3ನೇದು. ಇವಾಗ ರ್ಯಾಪ್ಚರ್ ಇದೆ. ಉಪದ್ರವಗಳು 7 ವರ್ಷ ಇರುತ್ತೆ, ಅದೆಲ್ಲ ಆಮೇಲೆ ಯುದ್ಧಗಳಾಗಿ ಅವ್ರು ಬರೋದು. ಇವಾಗ ಉಪದ್ರವ ಬರೋಕ್ಕೆ ಮುಂಚೆ ರ್ಯಾಪ್ಚರ್ ಇದೆ. ಇದಕ್ಕೆ ನಾವು ಸಿದ್ಧರಿದ್ದೀವ? ಸಭೆಯನ್ನು ಏರ್ಪಡಿಸಿ ಪೌಲ್ ಹೇಳ್ತಾ ಇದ್ದಾರೆ, ಇವನ ಒಬ್ಬನೇ ಪುರುಷನಿಗೆ ಶುದ್ಧ ಕಣ್ಣಿಕೆಯಾಗಿ ಒಪ್ಪಿಸುವಂತೆ ನಾವು ಪರಿಶುದ್ಧ ಮಾರ್ಗದಲ್ಲಿ ನಡೀತಾ ಇದ್ದೀವ, ಶುದ್ಧರಾಗಿದ್ದೀವ?
ಬರುವಿಕೆಗೆ ಸಿದ್ಧವಾಗಿ ಅವರ ಎದುರು ನೋಡ್ತಾ ಇದ್ದೀವ? ಇಲ್ಲ ಲೋಕದ ಮೋಹದಲ್ಲಿ, ಲೋಕದ ಚಿಂತೆಯಲ್ಲಿ ಮುಳುಗಿದ್ದೇವ? ನಾವು ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಯಾಕಂದರೆ ಕಡೆ ಕಾಲದ ಎಲ್ಲ ಗುರುತುಗಳು ನಡೀತಾ ಇದ್ದಾವೆ. ನಡೀದಿರೋದು ಒಂದೂ ಇಲ್ಲ. ಪಾಪಗಳು ಹೆಚ್ಚಾಗ್ತದೆ ಕಡೆ ಕಾಲದಲ್ಲಿ. ದೇವರ ಬರುವಿಕೆಗೆ ಹೇಳಿರುವ ಮತ್ತು 24 ಎಲ್ಲ ಸಂಭವಗಳು ನಡೀತಾ ಇದ್ದಾವೆ. ಮುಂಚೆ ಥರ 2000 ಆದಮೇಲೆ ಮುಂಚೆ ಥರ ಅದೇ ಇಷ್ಟು ಭೂಕಂಪಗಳು, ಇಷ್ಟು ಗ್ಲೋಬಲ್ ಎನ್ವೈರ್ನ್ಮೆಂಟ್ ಅಂತ ಹೇಳ್ತಾರೆ, ಇಷ್ಟು ಮಳೆಯಿಂದ ಅಳುವು, ಮನುಷ್ಯರ ಊರೇ ಒಡ್ಕೊಂಡು ಹೋಗ್ತಾ ಇದೆ. ಬೆಂಕಿಯಿಂದ ಒಂದು ಕಡೆ, ಮಳೆ ನೀರಿಂದ ಒಂದು ಕಡೆ, ಭೂಕಂಪಗಳಿಂದ ಒಂದು ಕಡೆ, ಯುದ್ಧದಿಂದ ಒಂದು ಕಡೆ, ಬರದಿಂದ ಒಂದು ಕಡೆ, ಮತ್ತು ರೋಗ ಅಂತ ಕೋವಿಡ್ ಅಂತ ಬಂದಾಗ ಒಂದು ಸ್ವಲ್ಪ ಬಾಚಿಕೊಂಡು, ಇದಕ್ಕೆ ಬರುವಿಕೆಗೆ ಎಲ್ಲ ವಿಧವಾದ ಚಿಹ್ನೆಗಳು ನಡೀತಾ ಇದ್ದಾವೆ. ಅಂದರೆ ಒಬ್ಬೊಬ್ಬರು ಸೇವಕರುಗಳು ಡೇಟ್ ಹೇಳ್ತಾರೆ, ಆದರೆ ಬೈಬಲ್ನ ನಾವು ಫಾಲೋ ಮಾಡಬೇಕು, ಅವ್ರನ್ನ ಫಾಲೋ ಮಾಡೋದಲ್ಲ. ಯಾರು ಏನೇ ಹೇಳಿದ್ರು ನಾವು ಬೈಬಲ್ ಸತ್ಯ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಅವ್ರು ಹೇಳೋದು ತಪ್ಪಂತ ಗೊತ್ತಾಗುತ್ತೆ. ದೇವರೇನು ಹೇಳಿದ್ದಾರೆ, ಬರುವಿಕೆ ಕಳ್ಳನಾಗಿರುತ್ತದೆ, ಆದರೆ ನೀವು ಸಿದ್ಧರಾಗಿರ್ರಿ. ಆದರೆ ಅದು ಬರೋಕ್ಕೆ ಮುಂಚೆ, ದೇವರ ಬರುವಿಕೆ ಮುಂಚೆ ಇಂಥ ಸಂಭವಗಳು ನಡೀತತೆ ಅಂತ ಹೇಳಿದ್ದಾರೆ. ಆ ಸಂಭವಗಳು ನಡೆದಾಗ ನಾವು ಎಚ್ಚರವಾಗಿದ್ದು, ಓಹೋ ಬರುವಿಕೆ ಸಿದ್ಧವಾಗಿದೆ ಅಂತ. ಒಂದು ಉದಾಹರಣೆಗೆ 80 ವರ್ಷ ಹಿಂದೆ ಇಸ್ರೇಲನ ಒಂದು ದೇಶಕ್ಕೆ ಈ ಮೆಗಿಡೋ ಯುದ್ಧ ಅಂತ ಆಗ್ಬಿಟ್ಟು ಅಲ್ಲಿ ದೇವರು ಬಂದು ಆ 1000 ವರ್ಷ ಅವ್ರನ್ನ ಸಿದ್ಧ ಮಾಡಿ ಆಳ್ವಿಕೆ ಮಾಡ್ತಾರಂತ ಪ್ರಕಟಣೆಯಲ್ಲಿದೆ ಅಂತ ನಾವು ಹೇಳಿದ್ರೆ ಎಲ್ಲರೂ ನಗ್ತಾರೆ. ಯಾಕಂದರೆ 80 ವರ್ಷ ಹಿಂದೆ ಇಸ್ರೇಲ್ ದೇಶನೇ ಇಲ್ಲ. ಅವಾಗ 76 ವರ್ಷ ಆಯಿತು. ಅವರು 1948 ಹೇಳ್ತಾ ಅವ್ರಿಗೆ ಸ್ವತಂತ್ರನೇ ಬಂತು. ಅದರಿಂದ ಆವಾಗ ಹೇಳಿದ್ರೆ ನಂಬೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ದೇವರು ಹೇಳಿರುವ ಎಲ್ಲ ಸಂಭವಗಳು ಅವಾಗ ನಡೀದೇ ಇತ್ತು, ಇವಾಗೆಲ್ಲ ನಡೀತಾ ಇದ್ದಾವೆ, ನಮ್ಮ ಕಣ್ಣು ಮುಂದೆನೇ ಇದೆ. ಆದರೆ ನಾವು ಸಿದ್ಧರಿದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಇನ್ನೂ ಕೂಡ ದೇವರ ಬರುವಿಕೆ ಬಗ್ಗೆ ಹೇಳಿದ್ರೆ ಭಯ ಹುಟ್ಟಿಸ್ತಾರೆ ಅಂತಿದೆ. ಭಯ ಹುಟ್ಟಿಸೋದಲ್ಲ, ಅದು ತ ನಮ್ಮದು ಪರ್ಮನೆಂಟ್ ಪ್ಲೇಸೇ. ಅದರ ಬಗ್ಗೆ ಯಾಕೆ ಅಂತ ಹೇಳಿ ಒಬ್ಬೊಬ್ಬರು ಮಾತಾಡ್ಕೊತಾರೆ. ಯಾಕಂತ ಹೇಳಿದ್ರೆ ಬೈಬಲಲ್ಲಿ ಪ್ರಾರಂಭದಲ್ಲಿ ಆದಿಕಾಂಡದಲ್ಲೇ 7ನೇ ತಲೆಮಾರಿನವನಾದ ನಮ್ಮ ಯೋನಕನು ಆವಾಗಲೇ ದೇವರ ಬರುವಿಕೆ ಬಗ್ಗೆ ಮಾತಾಡಿದ್ದಾರೆ. ಸ್ಪಷ್ಟವಾಗಿದೆ ಬೈಬಲಲ್ಲಿ. ಇವಾಗ ಮಾತಾಡಿದ್ರೆ ಇಲ್ಲ ಅಂತಾರೆ. ಆವಾಗ ಲೋಕ ಸೃಷ್ಟಿಯಾಗಿ 7ನೇ ತಲೆಮಾರಲ್ಲೇ ಅವರೊಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಆದಮನಿಗೆ 7ನೇ ತಲೆಮಾರಾದ ಯೋನಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠ ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರಿಗೆ ಖಂಡಿಸುವುದಕ್ಕೆ ಬಂದನು. ನೋಡ್ರಿ, ಫಸ್ಟು ನ್ಯಾಯ ತೀರ್ಪದ ಬಗ್ಗೆ ಮಾತಾಡಿದ್ದಾರೆ. ಇವನ್ನು ರ್ಯಾಪ್ಚರ್ ಬಗ್ಗೆ ಮಾತಾಡ್ತಿದ್ವಿ, ಇನ್ನು ಲಾಸ್ಟ್ ಜಡ್ಜ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಫಸ್ಟ್ ಮೆಸೇಜೇ ಅಂದರೆ ದೇವರು ಇಲ್ಲಿ ತಪ್ಪು ಮಾಡಿ ಪೊಲೀಸವ್ರ ಕೈಯಿಂದ ಹಣ ಇದೆ ಅಂತ ಹೇಳ್ಬಿಟ್ಟು ಜಡ್ಜ್ಗಳ ಕೈಯಿಂದ ತಪ್ಪಿಸ್ಕೊತಾರೆ. ಬಟ್ ಅವರಿಂದ ಒಂದು ಜೀವ ಹೋಗಿರುತ್ತೆ, ಒಂದು ಕುಟುಂಬ, ಎಷ್ಟೋ ಜೀವಗಳು ಇವರು ಒಬ್ಬರ ಬಾಳಿಗಾಗಿ, ಇವರ ಕುಟುಂಬ ಚೆನ್ನಾಗಿರೋದಕ್ಕಾಗಿ ಎಷ್ಟೋ ಕುಟುಂಬನ ಹಾಳು ಮಾಡಿರ್ತಾರೆ. ಸರಿ, ಅವ್ರನ್ನೆಲ್ಲ ಹಾಳು ಮಾಡಿದ್ದಾರಲ್ಲ, ಆ ಕುಟುಂಬಗಳೆಲ್ಲ ಸುಮ್ಮನೆ ಏನು ತಪ್ಪು ಮಾಡದೆ ಇವರ ಒಂದು ಕೆಟ್ಟತನದಿಂದ ಅವರು ದೇವರು ಸೃಷ್ಟಿ ಮಾಡಿ ಅವರಿಗೆ ಬಾಳು ಕೊಟ್ಟಾಗ ಇವರು ನಾಶನ ಮಾಡಿರ್ತಾರೆ. ಅವರಿಗೆಲ್ಲ ನ್ಯಾಯ ಸಿಗೋದು ಹೆಂಗೆ? ಬಟ್ ಇಲ್ಲಿ ಬಡವರಿಗೆ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ಪೊಲಿಟಿಕಲ್ ಪವರ್ ಇಟ್ಕೊಂಡು ಏನೋ ತಪ್ಪು ಮಾಡಿ ತಪ್ಪಿಸ್ಕೊಂಡಿರ್ತಾರೆ. ಬಟ್ ಅಂಥವರಿಗೆಲ್ಲ ನ್ಯಾಯ ತೀರ್ಪು ಇಲ್ಲ ಅಂದರೆ ಅವರು ದಂಡಿಸಲ್ಪಡೋದು ಹೆಂಗೆ? ತಪ್ಪು ಮಾಡಿ ಮೋಸದಿಂದ ಇಲ್ಲಿ ಬಾಳ್ತಾರೋರಿಗೆಲ್ಲ ಹೆಂಗೆ? ಅದರಿಂದ 7ನೇ ತಲೆಮಾರಲ್ಲೇ ನ್ಯಾಯ ತೀರ್ಪು ಬಗ್ಗೆ ಮಾತಾಡಿದ್ದಾರೆ.
ಅದರಿಂದ ನಾವು ಎಲ್ಲರೂ ಬರುವಿಕೆ ಭಾಳ ಹತ್ರ ಇದೆ. ಬಾಗಿಲು ತಡ್ತಾ ಇದ್ದಾರೆ, ಬಾಗಿಲ ಹತ್ರನೇ ನಿಂತಿದ್ದಾರೆ. ಇನ್ನೇನು ಒಳಗಡೆ ಕಾಲು ಇಡಬೇಕಷ್ಟೇ. ತಡ್ತಾ ಇದ್ದರೆ ತೆಗಿಬೇಕು, ನಾವು ತೆಗಿತಾ ಇಲ್ಲ. ಅವರೊಂದು ಸ್ವಲ್ಪ ಬಾಗಿಲು ತೆಗೆದ್ರೆ ಒಳಗಡೆ ಕಾಲು ಇಟ್ಟರೆ ಸಾಕು, ಅಷ್ಟು ಹತ್ರದಲ್ಲಿದ್ದಾರೆ. ನಾವೆಲ್ಲರೂ ಬರುವಿಕೆಗೆ ಸಿದ್ಧರಾಗೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಿನ್ನ ಬರುವಿಕೆಗೆ ಹೇಳಿರುವ ಎಲ್ಲ ಗುರುತುಗಳು ಚಿಹ್ನೆಗಳು ನಡೀತಾ ಇದ್ದಾವೆ, ಆದರೆ ನಾವು ಸಿದ್ಧರಾಗ್ತಿಲ್ಲ. ನಾವು ಈ ಎನ್ವೈರ್ನಮೆಂಟ್ ಇದ್ರ ಬಗ್ಗೆ ನಾವು ಕೊರತೆಗಳು ಹೇಳ್ತಾ ಇದ್ದೇವೆ. ಹಂಗೆ ಭೂಕಂಪ ಇಲ್ಲಿ ಆಯಿತು, ಎಲ್ಲಿ ಮಳೆಯಿಂದ ಎಷ್ಟು ಜನ ಅಳಿದು ಹೋದರು, ಬಹಳ ಮಳೆ ಬರ್ತಾಯಿದೆ, ಊರೇ ಹುಡ್ಕೊಂಡೈತಂತ ನಾವು ಈ ರೀತಿ ಮಾತಾಡ್ತಿದ್ವಿ. ಆದರೆ ಕಡೆ ಕಾಲದಲ್ಲಿ ಇದೆಲ್ಲ ನಡೀತೈತೆ, ನೀವು ಎಚ್ಚರವಾಗಿದ್ದು ಸಿದ್ಧರಾಗಿರಿ ಅಂದ್ರಿ. ಅದನ್ನು ಬಿಟ್ಟು ನಾವು ಈ ಲೋಕದ ಬಗ್ಗೆ ಯೋಚನೆ ಮಾಡಿಕೊಂಡು ಇದರಲ್ಲಿ ಚಿಂತೆಯಲ್ಲಿ ಮುಳುಗಿದ್ದೇವೆ. ಬರುವಿಕೆಗೆ ಬಗ್ಗೆ ಗೊತ್ತು, ಆದರೆ ಸಿದ್ಧರಾಗೋದಕ್ಕೆ ಕೃಪೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ, ಆಮೇನ್.